ನೀವು ಬರಲಿದ ನೀವು ಬರಲಿಕೋ ನೀವು ಬರಲಿಕೋ ನೀವು ಬರಲಿಕೋ ನೀವು ಬರಲಿಕೋ ನೀವು ಬರಲಿಕೋ ಹಿರಿದು ಇರುವೆನ್ ಹಿರಿದಿರಿದು ಇರುವೆನ ಹಿರಿದು ಇರುವೆನ್ ಕಿವಿದು ಚಿರುವೆನ್ ಜೀವ ಭಾವ ನೀವು ಬರಲಿಕೋ ಜೀವ ಭಾವ ನೀವು ಬರಲಿಕೋ ನೀವು ಬರಲಿಕೋ ನೀವು ಬರಲಿಕೋ ನೀವು ಬರಲಿಕೋ ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನಗೆ ಸರಿಸಾಟಿಯಾದವರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲವಲ್ಲ. ಆ ಯಮನು ನನಗೆ ಸರಿಸಾಟಿಯಾಗಲಾರ. ನಮ್ಮ ಅಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿನಿಂದ ಈ ದಂಡಕಾರಣ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವೆನು. ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣಬಾರದಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಆ ತಪಸ್ಸು ಇಂದಿಗೆ ಪೂರ್ತಿಗೊಂಡಿದೆ. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾದ ಮದ್ಯ ಮಾಂಸಗಳೆಲ್ಲವನ್ನೂ ಸಿದ್ಧಗೊಳಿಸುವೆನು. ಮಗನೇ ಶಂಭುಕ, ಮಗನೇ ಶಂಭುಕ, ಅಯ್ಯ ಅಯ್ಯೋ ಮಗನೇ ಶಂಭುಕ. ಯಾರೋ ಪಾಪಿಗಳು ನನ್ನ ಮಗನನ್ನು ಕೊಂದಿರುವರಲ್ಲ, ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಇಂದು ನಾನು ಹೊಂದುವೆ ಆನಂದವ, ಇಂದು ನಾನು ಹೊಂದುವೆ ಆನಂದವ, ಸಂದೇಹವಿಲ್ಲದಕ್ಕೆಂದು ಭಾಸವ, ಇಂದು ನಾನು ಸಂದೇಹವಿಲ್ಲದಕ್ಕೆಂದು ಭಾಸವ, ಇಂದು ನಾನು ಹೊಂದುವೆ ಆನಂದವ, ಇಂದು ನಾನು ಹೊಂದುವೆ ಆನಂದ. ಸೀತಾ ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು ಅಲ್ಲವೇ? ಅಲ್ಲಿ ನೋಡಿ. ಆಹಾ, ನೋಡೆ ಈ ವನದಂದವ, ಸೀತಾ ನೋಡೆ ಈ ವನದಂದವ. ಜಾನಕಿ ಪರಿಮಳವ ಬೀರುವ ತರತರದ ಪುಷ್ಪವ, ಪರಿಮಳವ
ಫಲವ ಬೀರುವ ತರತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಗೀತ ವಂದಿಗೆ ಮರುಗ ಮಲ್ಲಿಗೆ ಜಾಜಿ ಸುರಗೀತ ವಂದಿಗೆ ನನಗೆ ಬಹಳ ಮುದವ ಕೊಡುವ 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 ತರತರದ ಪುಷ್ಪಗಳ ಬಗಿರಲು ನೋಡೆಯುವನದವ ಈಗ ನೋಡೆಯುವನದವ ಶಾಂತಿ ನೀಲ ಕೋಗಿಲೆ ನಾದಗಳ ನೀರಿ ಮೆರೀತಿಗ ದುಂಬಿಗಳ ಹಾಗೆ ಹೋಗುತ್ತಾಯಿಗಳ ನೀಲ ಕೋಗಿಲೆ ನಾದಗಳ ನೀರಿ ಮೆರೀತಿಗ ದುಂಬಿಗಳ ಸಾರಿ ಹೋಗುತ್ತಿಗಳ ನೀರಿ ನೆರೆಯುವ ಯುವತಿ ಕಣ್ಗಳ ನೀರು ನೆರೆಯುವ ಶುಭದಿ ಕಣ್ಗಳ ನನಗೆ ಬಹಳ ಮುದವ ಕೊಡುವ ಮನಗೆ ಬಹಳ ಮುದವ ಕೊಡುವ ಮನಗೆ ಬಹಳ ಮುದವ ಕೊಡುವ ಮನಗೆ ಬಹಳ ಮುದವ ಕೊಡುವ ನನಗೆ ಬಹಳ ಮುದವ ಕೊಡುವ ನನಗೆ ಬಹಳ ಮುದವ ಕೊಡುವ ನನಗೆ ಬಹಳ ಮುದವ ಕೊಡುವ ತರತರದ ಪುಷ್ಪಗಳ ಸೊಬಗಿರಲು ನೋಡೆಯುವನದಂದವ ಈಗ ನೋಡೆಯುವನದಂದವ ನೋಡೆಯುವನದಂದವ ಈಗ ನೋಡೆಯುವನದಂದವ 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 ಜಾನಕಿ ಸ್ವಾಮಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಪ್ರಾಣೇಶ್ವರ. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕಪಿಕಗಳ ನಾದಗಳಿಂದಲೂ ಕೂಡಿದ ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಇದು. ಜಾನಕಿ, ಸ್ವಾಮಿ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪಗಳ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸೇವಿಸುತ್ತಾ ಆನಂದವಾಗಿರಬೇಕಾಗಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ ಸೀತಾ? ಇದೇನಿದೆ ಸ್ವಾಮಿ ಹೀಗೆ ಹೇಳುತ್ತದೆ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕ ಮುತ್ತು ರತ್ನಗಳನ್ನು ಬಯಸುವ ನನಗೆ ಅವಿಲಿಲ್ಲವಾದರೂ ಗಂಧ ಪುಷ್ಪಗಳಿಗೆ ಏನು ಕೊರತೆ ಇಲ್ಲ. ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ಈ ದರ್ಭಾಸನಕ್ಕೆ ಏನು ಚಿಂತೆ ಇಲ್ಲ. ಇಂತಹ ಸುಂದರವಾದ ಪ್ರಕೃತಿ ಮಡಿದ ತೀರಿಗೆ ಈ ಪಂಚವಟಿ ಅಲ್ಲವೇ? ಹೌದಲ್ಲವೇ ಪ್ರಿಯ ಸೀತಾ? ಆಶಾ ಜೀವನ ಶುಭ ದಿನ ಅಲ್ಲವೇ? ಹೌದಲ್ಲವೇ?
ಜಾನಕಿ ಪ್ರಿಯ ಸೀತಾ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡಿನ ಆಶಾ ಜೀವನ ಶುಭ ದಿನ ಅನುದಿನ ಅನುಕ್ಷಣ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಿಜ ಸೀತಾ ನಿಜ ಅಲ್ಲದೆ ಸ್ವಾಮಿ ನಿನ್ನ ಮಾತು ಸತ್ಯ. ನಮ್ಮ 14 ವರ್ಷದ ವನವಾಸದ ಅವಧಿಯನ್ನು ನಾವುಗಳು ಆನಂದವಾಗಿ ಇಲ್ಲಿಯೇ ಕಾಲ ಕಳೆಯಬಹುದು ಅಲ್ಲವೇ ಸೀತಾ? ಹೌದು ಸ್ವಾಮಿ. ಅದು ಅಲ್ಲದೆ ಈ ಪರ್ಣಶಾಲೆಯನ್ನು ಲಕ್ಷ್ಮಣನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು ನೋಡಿದೆಯಾ? ಪ್ರಾಣೇಶ್ವರ ಅದು ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಸಹೋದರ, ಈ ಖಡ್ಗವಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ಭಕ್ತಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ಆತನನ್ನು ಸಂಹಾರ ಮಾಡಿಕೊಂಡೆ. ಕೊನೆಗೂ ಸಂಹರಿಸಿ ಬಿಟ್ಟೆಯಾ? ಚಿಂತೆ ಇಲ್ಲ, ಅದನ್ನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯೇ ಇಟ್ಟುಕೋ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೇ ಆಗಲೇ ಅಣ್ಣ. ಬಾ ಸೀತಾ, ಕುಳಿತುಕೋ. ಈ ದಂಡಕಾರಣ್ಯವೆಲ್ಲ ಹುಡುಕಿದ್ದಾಯಿತು. ನನ್ನ ಮಗನನ್ನು ಬಂದ ಪಾಪಿಗಳು
ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಹ, ಹ. ಎಲ್ಲಿಯೋ ನರವಾಸನೆ, ಎಲ್ಲಿಯೋ ನರವಾಸನೆ. ಹಾ, ಇವರೇ ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು. ಇವರನ್ನು ಈಗಲೇ ಸಂಹರಿಸುವೆನು. ಹಾ, ಅಪ್ಪ, ಇವನನ್ನು ನೋಡಿದರೆ ಯಾಕೋ ಮೋಹವಾಗುತ್ತಿರುವುದಲ್ಲ. ನನ್ನ ಮಗ ಒಬ್ಬನು ಹೋದರೆ ಹೋಗಲಿ, ಇವನನ್ನು ಲಗ್ನವಾದರೆ ಇವನಂತ 6 ಜನ ಮಕ್ಕಳನ್ನು ಹಡೆಯಬಹುದಲ್ಲ. ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ಏನಾದರೂ ಆಗಲಿ, ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲಗಳನ್ನು ಹಾಕಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ವಲ್ಲಭನ, ನನ್ನ ವಲ್ಲಭನ, ವಲ್ಲಭನ, ನನ್ನ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ಮುತ್ತಿಡು. ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ತುಂಡು ಮಲ್ಲಿಗೆಯ ಮುಂದೆ ಮೇಲೆ ಹುಟ್ಟು ನನ್ನ ಗಂಡನನ್ನ, ನನ್ನ ಗಂಡನನ್ನ ಮಾಡಿಕೊಂಡು ಗಂಡನಕ್ಕೆ ಗುಟ್ಟಿಡು. ನಾನೇ ತನ್ನಾನಿಗಲೇ, ನಾನೇ ತನ್ನಾನಿಗಲೇ ವರಿಸುವೆ, ನಾನೇ. ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಒರೆಸುವನು ಅಥವಾ ಒರಸೆಯಾಗುವನು. ನಾನ್ಯಾರು? ತುಂಬು ಯೌವನವಾಗಿ ಯೌವನ ರತಿಯಾಗಿ ಹೋಗಿ ಇವನನ್ನು ಲಗ್ನ ಆಗುವೆನು. ಏನು ರೂಪು, ಏನು ಲಾವಣ್ಯ, ಈತನನ್ನು ಸೇರದೆ ಹೋದರೆ ನನ್ನ ಜನ್ಮವೇ ವ್ಯರ್ಥವಲ್ಲವೇ? ಸ್ವಾಮಿ, ಪ್ರಾಣೇಶ್ವರ ಸ್ವಾಮಿ. ಎದರ ಬೆಳೆಸಿದ ನಾನಿಲ್ಲವೇ? ಅಲ್ಲಿ ನೋಡಿ ಸ್ವಾಮಿ, ಯಾವಳ ನೀನಿರುವುದಲ್ಲವೇ? ಇತ್ತ ಬಾ. ಯಾರಮ್ಮ ನೀನು? ಅಯ್ಯೋ, ತಿನ್ನುವುದನ್ನು ಬಿಟ್ಟು ಮಾತನಾಡಬಾರದೆ. ನಾನು ನಿನ್ನಮ್ಮನ ಹಾಗೆ ಯಾರಮ್ಮ ನೀನು? ಹಾ, ನಿನ್ನ ದೇಶವ್ಯಾವುದು, ನಿನ್ನ ಹೆಸರೇನು, ಇಲ್ಲಿಗೆ ಬರಲು ಕಾರಣವೇನು, ನನ್ನಿಂದ ಏನಾಗಬೇಕು? ಬಹಳ ಉದ್ದಾಯಿತು ಪ್ರಶ್ನೆ, ಸ್ವಲ್ಪ ಚಿಕ್ಕದಾಗಿ ಕೇಳಬಾರದೆ? ಯಾರಮ್ಮ ನೀನು? ನಿನ್ನ ದೇಶವ್ಯಾವುದು, ನಿನ್ನ ಹೆಸರೇನು? ಉದ್ದದ್ದೇ, ಚಿಕ್ಕದೇನು ಕೇಳಕ್ ಬರೋದೇ ಇಲ್ಲ. ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ತಿಂದು ಎಷ್ಟು ದಿನ ಆಯ್ತು. ನನ್ನನ್ನು ಶೂರ್ಪಣಖ ಎಂದು ಕರೆ. ಓಹೋ, ರಕ್ಕಸಿಯೇ? ಅಯ್ಯೋ, ರಕ್ಕಸಿ ಹಾಗೆ ಕಾಣುವೇನೆ. ಅದಂತಿರಲಿ, ನೀನು ಯಾರು?
ಧನುಜಳು ನೀನು ಮನುಜರು ನಾವು ಧನುಜಳು ನೀನು ಮನುಜರು ನಾವು ಮನದಿ ಜನಾಟಕ್ಕೆ ಮನವಿಯಬಹುದೇ ಮನದಿ ಜನಾಟಕ್ಕೆ ಮನವಿಯಬಹುದೇ ನ್ಯಾಯವೇ ನಿನಗಿದು ಮಾಯದ ಸುಧತಿ ನ್ಯಾಯವೇ ನಿನಗಿದು ಮಾಯದ ಸುಧತಿ ಏಯವಲ್ಲವೇ ನಿನ್ನಯ ಜನುಮ ಏಯವಲ್ಲವೇ ನಿನ್ನಯ ಜನುಮ ನ್ಯಾಯವೇ ನಿನಗಿದು ಮಾಯದ ಸುಧತಿ ನೋಡಮ್ಮ, ನೀವು ಧನುಜರು, ನಾವು ಮನುಜರು. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಆಗುವುದಿಲ್ಲ. ಬೇರೆಲ್ಲಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊ ಹೋಗು. ಬೇರೆ ಎಲ್ಲಾದರೂ ಹೋಗೋ ಹಾಗಿದ್ರೆ ನಿನ್ನ ಬಳಿ ಬರ್ತಿದ್ನೆ ಪ್ರಿಯ. ಹೇಗೋ ದೊಡ್ಡ ಮನಸ್ಸು ಮಾಡಿ ವರ್ಸಬಾರದೆ. ಅದು ಸರಿ. ಅದಂತಿರಲಿ, ಅದು ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಾಡಲ್ಲ. ಸುಂದರ, ಈಗ ನೀನು ನನ್ನನ್ನು ಲಗ್ನವಾಗುವೆಯೋ ಇಲ್ಲವೋ? ಸಾಧ್ಯವಿಲ್ಲಮ್ಮ. ಏಕೆಂದರೆ ಏಕೆ ಸಾಧ್ಯವಿಲ್ಲ? ನನ್ನ ಪತ್ನಿಯು ನನ್ನ ಪಕ್ಕದಲ್ಲಿಯೇ ಇರುವಳು. ಇವಳೇ ಈಕೆ- ಏನು ನನ್ನ ಸೌತಿ? ಈಕೆಯನ್ನು ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಸುಂದರ, ನೋಡು, ನೋಡೋಕೆ ಹೆಚ್ಚು ಕಡಿಮೆ ಒಂದೇ ತರ ಇದೀವಿ. ಸ್ವಲ್ಪ ಅವಳು ಸ್ವಲ್ಪ ಕುಳ್ಳ ಅಷ್ಟೇ. ಅವಳಿಗೆ ಗುಳಿ ಬೀಳುತ್ತೆ, ನನಗೆ ಬೀಳೋದಿಲ್ಲ. ಅಷ್ಟು ಬಿಟ್ರೆ ಬೇರೆ ವ್ಯತ್ಯಾಸ ಇಲ್ಲ. ಅದ್- ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಲಗ್ನವಾಗು. ಅದು ಸಾಧ್ಯವಿಲ್ಲ. ಆಗಲೂ ಏಕಪತ್ನಿ ವ್ರತಸ್ಥನಾಗು ಎಲ್ಲ. ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಅಗ್ನಿ ಸಾಕ್ಷಿಯಾಗೆಲ್ಲ ಬೇಡ ಪ್ರಿಯ, ಗಾಳಿ ಸಾಕ್ಷಿಯಾಗಿ ಲಗ್ನವಾಗು. ಗಾಳಿ ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ಯಾರು ಹಿಡಿಯುವುದಿಲ್ಲ, ನೀನ್ ಹಿಡಿದ್ರೆ ಸಾಕು. ಅದು ಸರಿ. ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು. ಆದರೆ ಹಾಗಾದ್ರೆ ನಿನ್ನ ಪತ್ನಿ ಏನಾದ? ಯುದ್ಧದಲ್ಲಿ ಸತ್ತು ಹೋದ. ಅಂದಿನಿಂದ ಕಾಡಿನಲ್ಲಿ ಏಕಾಂಗಿಯಾಗಿ ಬರುತ್ತಿದ್ದೆನು. ನಿನ್ನನ್ನು ನೋಡಿದೆನು, ಮೋಹಿತಳಾಗಿ ಬಂದಿರುವೆನು. ಬರಿಸಬಾರದು ಪ್ರಿಯ. ನೋಡಮ್ಮ, ಏನನ್ನ? ಹಾಗೆಲ್ಲ ನಾವು ವಿವಾಹವಾಗಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಆಗೋದಿಲ್ಲ. ಒಂದು ಕೆಲಸವನ್ನು ಮಾಡು. ಏನು ಮಾಡ್ಲಿ? ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಎಲ್ಲಿರುವನು? ಆತನ ಬಳಿಗೆ ಹೋಗು, ನಿನ್ನ ಕಾರ್ಯ ನೆರವೇರುವುದು. ಅದು ಎಲ್ಲಿರುವನು? ಆ ಪಾರ್ಶ್ವದಲ್ಲಿರುವನು. ಆತನು ನಿನಗಿಂತಲೂ ಸುಂದರನಾಗಿರುವನು. ಓಹೋ, ನನಗಿಂತಲೂ ಸುಂದರವಾಗಿರುವನು. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಏನೇ, ನೀನಾದ್ರೂ ಹೇಳಬಾರದೆ? ನಾವೇನು ಜಗಳ ಆಡೋದಿಲ್ಲ, ಹೊಂದ್ಕೊಂಡು ಹೋಗ್ತೀವಿ ಅಂತ. ಸ್ವಾಮಿ, ನೀನೆಲ್ಲಿ ಹೇಳ್ತೀಯ? ಬಿಡು, ಮೊದಲು ಈಕೆಯನ್ನು ಕಳುಹಿಸಿ. ನಿನಗೆ ಲಗ್ನ ಬೇಕೋ ಬೇಡವೋ? ಇರು ಪ್ರಿಯ, ನಿನ್ನೊಡನೆ ಮಾತನಾಡುತ್ತಿಲ್ಲ. ಏನೇ? ವೇಳೆಯಾಗುವುದು, ಹೇಳೆ. ಲಗ್ನಕ್ಕೆ ವೇಳೆಯಾಗುವುದು, ಮುಹೂರ್ತ ಮೀರಿ ಹೋಗುವುದು. ಮುಹೂರ್ತ ಮೀರಿ ಹೋಗುವುದು. ನನ್ನ ಬೇಗ ಅಲ್ಲಿಗೆ ಹೋಗು. ಆಶಾ ಭಂಗ ಮಾಡಬೇಡ. ಹೇಳೆ. ಹಾಗಾದ್ರೆ ಹೋಗ್ಲೆ. ಬೇಗ ಹೋಗು, ನಿನ್ನ ಕಾರ್ಯವೂ ನೆರವೇರುವುದು. ಪ್ರಿಯ, ನನಗೇಕೋ ಹೋಗಲು ಮನಸ್ಸೇ ಬರುತ್ತಿಲ್ಲವಲ್ಲ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹೋಗುವುದು. ನಿನಗೆ ಲಗ್ನ ನೀನೇ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹೇಳಬಾರದು. ಸಾಧ್ಯವಿಲ್ಲ, ಮೊದಲು ಹೋಗು. ನಿನಗೆ ಲಗ್ನ ಬೇಕೆಂದ ಪಕ್ಷದಲ್ಲಿ ಹೋಗಲೇಬೇಕು. ಸ್ವಾಮಿ, ಬನ್ನಿ ಬನ್ನಿ ಎಲ್ಲೋ ಪ್ರಾಣೇಶ್ವರ. ಸುತ್ತ ವಾಸನೆ. ಹಿಂದಿನಿಂದಲೇ ಎಷ್ಟು ಚೆನ್ನಾಗಿದ್ದಾನೆ, ಮುಂದೆ ಏನೇನು ಎಲ್ಲೆಲ್ಲಿ ಹೇಗೇಗಿದೆಯೋ. ಹಿಂದೆ ನೋಡಿದ ಮೇಲೆ ಮುಂದೆ ನೋಡದೆ ಇರ್ತೀನಿ. ಸುಂದರ, ಯಾರು ನೀನು ಶುಭಾಂಗಿ? ಕರೆದುಕೊಂಡು ಹೋಗ್ಲಿ. ಮಾರೇನೋ ಮನೋಜ್ಞ, ಮಾರೇನೋ ಮನೋಜ್ಞ, ಇರೇನೋ ನಗಾರಿ, ಚಂದದ ಆಕಾರದಲ್ಲಿ
ಯಾರಮ್ಮ ನೀನು? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ನಿನಗೆ ಏನಾಗಬೇಕು? ಈ ಒಂದು ಆತನ ಹಾಗೆ ಉದ್ದ ಪ್ರಶ್ನೆ. ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪಣಖ ಎಂದು ಕರೆಯುವರು. ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ಈಗ ತಾನೇ ಹೇಳಿದೆನಲ್ಲ. ಓಹೋ, ನೀನು ರಾವಣನ ಸಹೋದರಿಯೇ? ಹೌದು ಹೌದು. ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಮೇಲಾಗಿ ನಾನಿಲ್ಲಿಗೆ ಓರ್ವನೆ ಬಂದಿಲ್ಲ. ನನ್ನ ಅಣ್ಣನಾದ ಶ್ರೀ ರಾಮಚಂದ್ರನು ಬಂದಿರುವನು. ನೀನು ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಸುಂದರ, ನಿಮ್ಮ ಅಣ್ಣನಲ್ಲಿ ಹೋಗಿ ಇಲ್ಲಿಗೆ ಬಂದದ್ದು. ಹಾಗಾದರೆ ನೀನು ನನಗೆ ಒತ್ತಿಗೆಯಾಗಬೇಕು. ಹೇಳಪ್ಪ, ಹೇಳು. ನಿಮ್ಮ ಅಣ್ಣನಲ್ಲಿಗೆ ಹೋಗಿ ಬಂದೆ ಎಂದರೆ ಆತನನ್ನು ಕಂಡು ಮಾತನಾಡಿ ಬಂದೆ ಎಂದು. ಅಷ್ಟಕ್ಕೆ ನಿನ್ನ ಒತ್ತಿಗೆ ಆಗುವಿನಿ. ನೋಡಮ್ಮ, ನೋಡುತ್ತಲೇ ಇರುವೆನು. ಅವನು ಹಾಗೆ ಹೇಳಿದನೆ. ಹೌದೌದು, ನಾನು ರಾಮದಾಸ. ಅಣ್ಣನ ಆಜ್ಞೆಯ ಹೊರತು ಬೇರೇನು ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಏನನ್ನು ಮಾಡುವುದಿಲ್ಲ. ಅಣ್ಣನ ಆಜ್ಞೆಯ ಹೊರತು ಇದು ಅದನ್ನು ಮಾಡುವುದಿಲ್ಲ. ಅದನ್ನು ಮಾಡುವುದಿಲ್ಲ. ಅದು 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 ಯಾವುದನ್ನು ಮಾಡುವುದಿಲ್ಲ. ಯಾವುದೂ ಇಲ್ಲ. ಯಾವುದು ಮಾಡುವುದಿಲ್ಲ. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಆಗೋದೇ ಇಲ್ಲ. ಆಗುವುದೇ ಇಲ್ಲ. ಆಗೋದೇ ಇಲ್ಲ. ಇಲ್ಲ ಇಲ್ಲ, ಆಗುವುದಿಲ್ಲ. ಆದ್ದರಿಂದ ನೀನು ಅಣ್ಣನ ಬಳಿಗೆ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ಒರೆಸುವೆನು. ಗುರುತನ್ನು ತಂದರೆ ಲಗ್ನವಾಗುವಿಯಾ? ಆಗುವೆ. ಖಂಡಿತವಾಗಿ. ಖಂಡಿತವಾಗಿಯೂ ನಿನ್ನನ್ನು ಲಗ್ನವಾಗುವೆ. ಹೋಗಿ ಗುರುತನ್ನು ತೆಗೆದುಕೊಂಡು ಬಾ. ಮುಹೂರ್ತ ಮೀರಿ ಹೋಗುತ್ತಿದೆ. ಹೋಗಲೇ. ನೀನು ಬಹಳ ಬೇರೆ ಆತುರದಲ್ಲಿರುವೆ. ಹೋಗು ಹೋಗು. ನನಗಿಂತಲೂ ಆತರ ನಿನಗೆ ಹೆಚ್ಚಾಗಿದೆ. ನನ್ನ ಮೇಲೆ ಹೇಳುತ್ತಾನೆ. ಹೌದು ಹೌದು, ಹೋಗಿ ಬಾ. ಹೌದೌದು, ನೋಡಿದರೆ ಗೊತ್ತಾಗುತ್ತಿದೆ. ಸುಂದರ, ಹೋಗಮ್ಮ, ಹೋಗಿ ತೆಗೆದುಕೊಂಡು ಬಾ ಗುರುತನ್ನು. ಸೀತಾ, ಸ್ವಾಮಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನಾಹುತ ನಡೆದಿರುವುದೋ ತಿಳಿಯಲಿಲ್ಲವಲ್ಲ. ಹಲೋ ಸ್ವಾಮಿ, ಹೋದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿಲಿ ಹಿಂದಂಗೆ ಪುನಃ ಬಂದಿರುವಳು. ಸುಂದರ, ಓ ಸುಂದರ! ಅಯ್ಯೋ ಗ್ರಹಚಾರವೇ, ಓದೆಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ ಪುನಃ ಬಂದೆಯಾ? ಪುನಃ ಏಕಮ್ಮ ಬಂದೆ. ಏಕಮ್ಮ, ಲಕ್ಷ್ಮಣ ಸಿಗಲಿಲ್ಲವೇ? ಬರಬಾರದಿತ್ತೇನೆ. ಆತನು ಏನು ಹೇಳಿದ? ಸುಂದರ, ಆತನು ನಿನ್ನ ಆಜ್ಞಾಧಾರಕನಂತೆ. ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ. ಹೌದು, ಆತನು ನನ್ನ ಆಜ್ಞೆಯ ಹೊರತು ಏನನ್ನೂ ಮಾಡುವುದಿಲ್ಲ. ಅವನು ಅದನ್ನೇ ಹೇಳಿದ. ಆದ್ದರಿಂದ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಬೆನ್ನಿನ ಮೇಲೆ ಆಜ್ಞೆಯನ್ನು ಬರೆಯುತ್ತೇನೆ, ಅದನ್ನು ತೋರಿಸು, ಅವ ಮಾನಿಸುವನು. ಬೆನ್ನಿನ ಮೇಲೆ ಬರೆಯಬೇಕೆ? ಹೌದು. ಮುಂದೆ ಎಲ್ಲ ಜಾಗವೇ ಇಲ್ಲವೇ? ನಾವು ಬರೆಯುವುದನ್ನು ನೀವು ನೋಡಬಾರದು. ಕಣ್ಣು ಮುಚ್ಕೊಳ್ತೇನೆ, ಬರೇ ಪ್ರಿಯ ನೋಡೋದಿಲ್ಲ. ಅದು ಸಾಧ್ಯವಿಲ್ಲಮ್ಮ. ಸಾಧ್ಯವಿಲ್ಲವೇ? ನಿನಗೆ ಲಗ್ನವಾಗಬೇಕೋ ಬೇಡವೋ? ಲಗ್ನ ಮೀರಿ ಹೋಗುವುದು. ಬೇಗ ಬೆನ್ನನ್ನು ತಿರುಗಿಸಿ ನಿಲ್ಲು. ಬರೆಯುವುದೇನೋ ಬರೆಯುವೆ ಪ್ರಿಯ. ಒತ್ತಿ ಒತ್ತಿ ಬರೆಯಬೇಕು. ನಾನು ಬರೆಯುವುದು ಲಕ್ಷ್ಮಣನಿಗೆ ಅರ್ಥವಾದರೆ ಸಾಕು. ನನಗರ್ಥವಾಗುವುದು ಬೇಡವೇ? ಏನು ಬೇಡ, ಲಗ್ನವು ಮೀರಿ ಹೋಗುವುದು. ಬರೆಯುವುದೇನೋ ಬರೆಯುವೆ. ನಿನಗೆ ವಿವಾಹವಾಗಬೇಕು ಬೇಡವೋ ಹೇಳು. ಬರೆ. ಹಾ, ಬೇಗ ಹೋಗಿ ಅದನ್ನು ತೋರಿಸು, ನಿನಗೆ ಲಗ್ನವಾಗುವುದು. ಆಗೋಯ್ತೆ. ಬಹಳ ಚೆನ್ನಾಗಿ ಒತ್ತಿ ಒತ್ತಿ ಬರೆಯುತ್ತಿದ್ದೆ. ಇನ್ನು ಕ್ಷಣಕಾಲ ಬರೆದಿದ್ರೆ ಚೆನ್ನಾಗಿ. ಹೋಗ್ಬೇಕೆ? ಬೇಗ ಹೋಗು, ಲಗ್ನವು ಮೀರಿ ಹೋಗುವುದು. ಅಕ್ಕ, ಅಕ್ಕ, ಹೇಳಮ್ಮ ತಂಗಿ. ನೀನು ನನಗೆ ಅಕ್ಕನಾದ ಮೇಲೆ ಇವರು ಇವರು ಏನಾಗಬೇಕೆ? ಭಾವನೆ. ಭಾವ? ಲಗ್ನವಾದ ನಂತರ ಮೊದಲ ನಡೆ ಇಲ್ಲಿಂದ. ಬಾ ಬಾ. ಬನ್ನಿ ಸ್ವಾಮಿ. ಸದ್ಯ ಪೀಡೆಯು ತೊಲಗಿದಂತಾಯ್ತು. ಆಹ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ದಾಮ್ ದಾಮ್ ದಾಮ್. ಅಲ್ಲಿ ಯಾರೂ ಕಾಣ್ತಿಲ್ಲ. ಇವನು ಯಾರನ್ನು ನೋಡ್ತಿದ್ದಾನೋ ಗೊತ್ತಾಗ್ತಿಲ್ವಲ್ಲ. ಸುಂದರ, ಓ, ಪುನಃ ಬಂದೆಯಾ? ಗುರುತನ್ನು ತಂದಿರುವೆಯಾ? ಓ ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ.
ಕೊಡುವುದಲ್ಲ. ಹಾಗಾದರೆ ತೋರಿಸು ನೋಡೋಣ. ತೋರಿಸಲೇ? ಹಾ ತೋರಿಸು. ನೋಡುವ ಧೈರ್ಯವಿದೆಯೇ? ಹಾ ಬಹಳಷ್ಟಿದೆ. ಬಹಳಷ್ಟಿದೆಯೇ? ಹಾ ಇದೆ ಇದೆ. ಹೆಚ್ಚು ಕಡಿಮೆ ಆದರೆ? ಹೆಚ್ಚು ಕಡಿಮೆ ಯಾವುದೋ ಎಲ್ಲ ಹೆಚ್ಚೇ ಆಗುವುದು. ಹೆಚ್ಚು ಆಗುವುದು ಅದು ನನಗೂ ತಿಳಿದಿದೆ, ನೋಡಿಕೋ. ಮೂರ್ಖಳೇ, ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಆತ ತೋರಲೆ ಚಕೋರಳೆ ಮೋಸಂ ಗೈಯಲ್ ಬಂದೆಯ. ಆತ ತೋರಲೆ ಚಕೋರಳೆ ಮೋಸಂ ಗೈಯಲ್ ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್. ಎಲ್ಲವೂ ವಿಚಾರದರಿಪೆ, ಎಲ್ಲವೂ ವಿಚಾರದರಿಪೆ. ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಮೂರ್ಖಳೇ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಇನ್ನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಎಲ್ಲೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿಸುತ್ತಿರುವಿರಾ? ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವಧಿಸುವೆನು, ಮತ್ತೊಬ್ಬನನ್ನು ವರಿಸುವೆನು. ಸಿದ್ಧನಾಗು. ಓಹೋ, ಇವಳ ರೂಪವನ್ನು ಮೆಚ್ಚಬೇಕಾದ್ದೇ ಸರಿ ಅಲ್ಲವೇ? ನೋಡಮ್ಮ, ನೀನು ನನ್ನ ಲಗ್ನವಾಗಬೇಕಾದರೆ ನೀವು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಇದು ಯಾವುದೋ ಕ್ಷತ್ರಿಯ ಪದ್ಧತಿ? ಛತ್ರಿ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿ. ಹೇಳು ಪ್ರಿಯಾ, ಅದರಂತೆ ನಡೆದುಕೊಳ್ಳುವೆನು. ಆ ಲಗ್ನವಾಗುವ ಮೊದಲು ವಧು ವರನನ್ನು ನೋಡಲೂಬಾರದು, ನೋಡಬಾರದೆ, ಮುಟ್ಟಲೂಬಾರದು, ಮುಟ್ಟಲೂಬಾರದೆ, ಮಾತನ್ನು ಆಡಬಾರದು. ಇನ್ಯಾಕೆ ಆಗ್ಬೇಕು ಮದುವೆ? ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಬೇಕೆಂದಲವೇ ಕೇಳುತ್ತಿರುವುದು. ಹಾಗಾದ್ರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವರಿಸುವೆನು. ಓಹೋ, ಎದರಿ ಓಡಿ ಹೋಗುವೆಯಾ? ಇಲ್ಲ ಇಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ. ಹೋಗುವುದಿಲ್ಲ. ಆಗಲಿ. ಎಲ್ಲಿ ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಸುಂದರ, ಕುಳಿತುಕೊಂಡು ನಿಂತುಕೊಳ್ಳುವುದರಲ್ಲೇ ಕಾಲಹರಣ ಮಾಡಬೇಡ. ಮೂರ್ಖಳೇ, ನಿಲ್ಲಳೆ ನೀಚಳೆ ನಿನ್ನನ್ನು ಕೊಲ್ಲಲು.